ನಟಿ ರಶ್ಮಿಕಾ ಮಂದಣ್ಣ ಅಭಿನಯಿಸಿರುವಂತಹ ದಿ ಗರ್ಲ್ ಫ್ರೆಂಡ್ ಸಿನಿಮಾ ರಿಲೀಸ್ ಆಗಿದೆ. ಈ ಸಿನಿಮಾದ ಸಕ್ಸಸ್ ಮೀಟ್ ಹೈದರಾಬಾದ್ನಲ್ಲಿ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ರಶ್ಮಿಕಾ ಅವರ ಬಾಯ್ ಫ್ರೆಂಡ್ ವಿಜಯ್ ದೇವರಕೊಂಡ ಕೂಡ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದ ಹಾಗೆ ರಶ್ಮಿಕಾ ಮಂದಣ್ಣ ಅವರು ತುಂಬಾನೇ ಎಮೋಷನಲ್ ಆದಂತೆ ಕಾಣಿಸ್ತಾ ಇದ್ರು. ಅದೇ ರೀತಿ ಈ ಒಂದು ಇವೆಂಟ್ ನಲ್ಲಿ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಬಗ್ಗೆ ಮಾತನಾಡಿದಂತಹ ರಶ್ಮಿಕಾ ಅವರ ಕೆಲವೊಂದು ಹೇಳಿಕೆಗಳು ಈಗ ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗ್ತಾ ಇದೆ. ನಟಿ ಸಿನಿಮಾ ಬಗ್ಗೆ ಮಾತನಾಡಿ, ಈ ಸಿನಿಮಾದ ಸ್ಟೋರಿ ಕೇಳ್ತಾ ಇದ್ದ ಹಾಗೆ ಈ ಸಿನಿಮಾನ ನಾನು ಮೊದಲು ಮಾಡಿಬಿಡಬೇಕು ಅನ್ನೋ ಫೀಲ್ ಬಂತು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಈ ಸಿನಿಮಾದಲ್ಲಿರುವಂತಹ ಕೆಲವೊಂದು ಸಂಗತಿಗಳು ನನ್ನ ಜೀವನದಲ್ಲಿ ಕೂಡ ನಡೆದಿವೆ ಅಂತ ರಶ್ಮಿಕಾ ಹೇಳಿದ್ದಾರೆ. ಅವರ ಈ ಒಂದು ಹೇಳಿಕೆ ಈಗ ಸೋಷಿಯಲ್ ಮೀಡಿಯಾದ್ಯಂತ ಎಲ್ಲಾ ಕಡೆ ವೈರಲ್ ಆಗ್ತಾ ಇದ್ದು, ರಶ್ಮಿಕಾ ಯಾಕೆ ಈ ರೀತಿಯ ಹೇಳಿಕೆ ಕೊಟ್ರು ಅಂತ ಚರ್ಚೆ ನಡೀತಾ ಇದೆ. ಯಾಕಂತ ಹೇಳಿದ್ರೆ ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಕತೆ ಏನಪ್ಪಾ ಅಂತ ಹೇಳಿ ನೋಡೋದಾದ್ರೆ, ಈ ಸಿನಿಮಾ ಒಂದು ಟಾಕ್ಸಿಕ್ ಲವ್ ರಿಲೇಶನ್ಶಿಪ್ ನ ಬಗ್ಗೆ ಆಗಿದೆ. ಹೌದು, ಒಂದು ಟಾಕ್ಸಿಕ್ ಆಗಿರುವಂತಹ ಲವ್ ರಿಲೇಶನ್ಶಿಪ್ ನಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತಹ ಒಂದು ಯುವತಿ ಯಾವ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾಳೆ ಅಂತ ಹೇಳೋದನ್ನ ದಿ ಗರ್ಲ್ ಫ್ರೆಂಡ್ ಸಿನಿಮಾ ಸ್ಪಷ್ಟವಾಗಿ ತೋರಿಸಿದೆ. ಹಾಗಾಗಿ ಈ ಸಿನಿಮಾವನ್ನ ಹೋಲಿಸಿ ಈ ಸಿನಿಮಾದಲ್ಲಿ ನಡೆದಿರುವಂತಹ ಘಟನೆಗಳು ನನ್ನ ಲೈಫ್ ನಲ್ಲಿ ಕೂಡ ನಡೆದಿದೆ ಅಂತ ರಶ್ಮಿಕಾ ಅಷ್ಟು ಸಾರ್ವಜನಿಕವಾಗಿ ಹೇಳಿದ್ದು ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ.